ಸಂಸ್ಕೃತಿ ಮಂತ್ರಾಲಯ ನವದೆಹಲಿ, ಕರ್ನಾಟಕ ಜಾನಪದ ಪರಿಷತ್ತು ಜಿಲ್ಲಾ ಹಾಗೂ ತಾಲೂಕಾ ಘಟಕ ಬೀದರ್, ಕರ್ನಾಟಕ ಸಾಹಿತ್ಯ ಸಂಘ ಬೀದರ್ ಅವರ ಸಹಯೋಗದಲ್ಲಿ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ 125ನೇ ಜನ್ಮ ಶತಮಾನೋತ್ಸವ ಪ್ರಯುಕ್ತ ನವೆಂಬರ್ 16, 17, 18ರಂದು ನಗರದ ಕರ್ನಾಟಕ ಸಾಹಿತ್ಯ ಸಂಘದ ಸಾಂಸ್ಕೃತಿಕ ಭವನದಲ್ಲಿ ಜರುಗಿದ ವಿವಿಧ ಸಾಂಸ್ಕೃತಿಕ ಉತ್ಸವ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಅದ್ದೂರಿಯಾಗಿ ಜರುಗಿತು. ಇಂದು ಜರುಗಿದ ಸಾಂಸ್ಕೃತಿಕ ಉತ್ಸವ ಕಾರ್ಯಕ್ರಮವನ್ನು ಶಿವಾನಂದ್ ಬಿ ಕರಾಳೆ, ಶಾಹೀನ್ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ ಅಬ್ದುಲ್ ಖದೀರ್, ಮುಖ್ಯ ಅತಿಥಿಗಳಾದ ಆದಿಶ್ ರಜನೀಶ್ ವಾಲಿ, ಶಿವಾಜಿ ಭೋಸ್ಲೆ, ಚೆನ್ನಪ್ಪ ಗೌಡ, ಸಿದ್ದರಾಮ್ ಬಿಚ್ಕುಂದೆ, ಜಗನ್ನಾಥ್ ಹೆಬ್ಬಾಳೆ ಅವರು ಉದ್ಘಾಟಿಸಿದರು. ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮುಖ್ಯ ಅತಿಥಿ ಆದಿಶ್ ವಾಲಿ, ನಮ್ಮ ಗಡಿಭಾಗದಲ್ಲಿ ಕಣ್ಮರೆಯಾಗುತ್ತಿರುವ ಅನೇಕ ಜಾನಪದ ಕಲೆಗಳು, ನಾಟಕಗಳು, ಸಂಸ್ಕೃತಿಯನ್ನ ಇಂದಿನ ಪೀಳಿಗೆಗೆ ತೋರಿಸುವ ಕೆಲಸ ಮಾಡುತ್ತಿರುವ ನಿಮ್ಮ ಕಾರ್ಯ ಶ್ರೇಷ್ಠವಾದದ್ದು. ಹಾಗಾಗಿ ನಮ್ಮ ಕಲೆ ಸಂಸ್ಕೃತಿಯನ್ನ ಉಳಿಸುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳು ದೊಡ್ಡ ಮಟ್ಟಿಗೆ ನಡೆಯಬೇಕು ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದ ಸಂಯೋಜಕರಾದ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ, ನಮ್ಮ ಗಡಿಭಾಗದಲ್ಲಿ ನಶಿಸಿ ಹೋಗ್ತಿರುವ ಜಾನಪದ ಕಲೆಯನ್ನು ಇಂದಿನ ಪೀಳಿಗೆಗೆ ಪರಿಚಯಿಸುವ ನಿಟ್ಟಿನಲ್ಲಿ ನಮ್ಮ ಬೀದರ್ ನಗರದಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕಲಾವಿದರು ಮಾತನಾಡಿ, ಈ ರೀತಿಯ ಕಾರ್ಯಕ್ರಮಗಳು ನಮ್ಮ ಭಾಗದಲ್ಲಿ ಹಮ್ಮಿಕೊಂಡಿರುವುದು ಅತ್ಯಂತ ಖುಷಿಯ ವಿಚಾರ. ನಮ್ಮ ಸಂಸ್ಕೃತಿಯನ್ನು ಇಂದಿನ ಯುವ ಪೀಳಿಗೆಗೆ ತಿಳಿಸಿ ನಮ್ಮಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳು ಹೆಚ್ಚಿನ ರೀತಿಯಲ್ಲಿ ಆಗಬೇಕು ಎಂದು ಹೇಳಿದರು. ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆ ಎಂದು ಮಾಡಿಕೊಳ್ಳಲಾಗಿದೆ. ಬೀದರ್ ಜಿಲ್ಲೆಯ वाइड एंगल हाथ पर ऐश्वर्य ज्योति दत्तात्री ಅವಳು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಅವರಲ್ಲಿ ಕೋರುತ್ತೇನೆ. ಅವಳು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ನಮ್ಮಲ್ಲಿ ಕೋರಿಕೆ. ವೇದಿಕೆ ಮೇಲೆ ಇರ್ತಕ್ಕಂತಹ ಕನ್ನಡ ಕಲ್ಚರ್ ಅಂತಕ್ಕಂಥದ್ದು ನಮ್ಗೆ ಯಾವಾಗಾದ್ರೂ ನೆನಪಾಗ್ತದೆ ಅಂತಂದ್ರೆ ಹೆಬ್ಬಾಳೆ ಸರ್ ಅವರಿಗೆ ನಮ್ಮ ಓಂ ಸಿದ್ದಿ ವಿನಾಯಕ್ ಪದವಿ ಕಾಲೇಜು ಬೀದರ್ನ ಪ್ರಭಾರಿ ಪ್ರಾಚಾರ್ಯರಾಗಿರುವಂತಹ ಕರುಣಾಮಯ ಯೂತ್ ಕ್ಲಬ್ ಬೀದರ್, ಕರ್ನಾಟಕ ಜಾನಪದ ಪರಿಷತ್ ಜಿಲ್ಲಾ ಮತ್ತು ತಾಲೂಕಾ ಘಟಕ ಬೀದರ್, ಕರ್ನಾಟಕ ಸಾಹಿತ್ಯ ಸಂಘ ಬೀದರ್ನ ನಿರ್ದೇಶಕರಾಗಿರುವಂತಹ ಶ್ರೀ ಜಗನ್ನಾಥ್ ಪಾರಸ್ ಅವರಿಗೆ, ಅವರಿಂದ ರಜನೀಶ್ ವಾಲಿ ಸರ್ ಅವರಿಗೆ ಗೌರವ ಸನ್ಮಾನ. ಶೈಕ್ಷಣಿಕವಾಗಿ ತನ್ನದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಸಲ್ಲಿಸ್ತಾ ಇದ್ದಾರೆ ಶ್ರೀ ಶಿವಾಜಿ ಭೋಸ್ಲೆ ಸರ್ ಅವರಿಗೆ ವೇದಿಕೆಯ ಪರವಾಗಿ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು. ಕರುಣಾಮಯ ಯೂತ್ ಕ್ಲಬ್ ಬೀದರ್, ಕರ್ನಾಟಕ ಜಾನಪದ ಪರಿಷತ್ ಜಿಲ್ಲಾ ಮತ್ತು ತಾಲೂಕಾ ಘಟಕ ಬೀದರ್ 125ನೇ ಜನ್ಮ ಶತಮಾನೋತ್ಸವದ ಸಮಾರಂಭದಲ್ಲಿ ನಾವು ಇವತ್ತಿನ ದಿನ ನಾವು ಪಾಲ್ಗೊಂಡಿದ್ದೇವೆ. 3 ದಿನಗಳ ಕಾಲ ರಂಗೋಲಿ ಮತ್ತು ಪೇಂಟಿಂಗ್ ಕಾಂಪಿಟೇಷನ್ ಹಾಗೂ ಸೆಮಿನಾರ್ ಲೆಕ್ಚರ್ ಸೀರೀಸ್ ನಡೆಯುತ್ತಾ ಇವತ್ತು ಸಾಂಸ್ಕೃತಿಕ ಉತ್ಸವ ಕಾರ್ಯಕ್ರಮ. ಈ ಥರ ಕಾರ್ಯಕ್ರಮ ಏನಂತಾರೆ ಜಗನ್ನಾಥ್ ಹೆಬ್ಬಾಳೆ ಅಣ್ಣವರು ಹಾಗೂ ರಾಜ್ಕುಮಾರ್ ಹೆಬ್ಬಾಳೆ ಅಣ್ಣವರು ಸದಾ ಮಾಡ್ತಾ ಇರ್ತಾರೆ. ಅದು ಏನು ಪ್ರಶಂಸೆ ಅಂದರೆ ಅದು ಕೆಪಾಸಿಟಿ ಎಲ್ಲಿಂದ ಬರ್ತದೆ. ಎವ್ರಿ ಮಂತ್ ಆರ್ ಎವ್ರಿ 2 ವೀಕ್ಸ್ ಅಲ್ಲಿ ಒಂದು ಕಾರ್ಯಕ್ರಮ
ನಾನು ತುಂಬ ಏನಂದರೆ ಧನ್ಯವಾದ ಕೋರುತ್ತೇನೆ ಇವತ್ತಿನ ದಿನ ನನಗೆ ಮುಖ್ಯ ಅತಿಥಿ ಮಾಡಿ ಸಲುವಾಗಿ. ಎಲ್ಲ ಯುವಕರಲ್ಲಿ ಏನು ಮನವಿ ಅಂದರೆ, ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಆಲ್ವೇಸ್ ಏನಂತಾರೆ, ಎಲ್ಲ ಯುವ ಶಕ್ತಿಯೇ ಎಲ್ಲಕ್ಕಿಂತ ದೊಡ್ಡ ಶಕ್ತಿ. ಯುವಕರಲ್ಲಿ ಏನಂತಾರೆ ಶಕ್ತಿ ಇದೆ, ನಮ್ಮ ದೇಶ ಬೆಳೆಯೋ ಶಕ್ತಿ ಇದೆ, ಮತ್ತೆ ಮುಂದೇನು ಹಾಗೆ ಏನಂತಾರೆ ಹೊಸ ಹೊಸ ಕೆಲಸ ಮಾಡೋಕ್ಕೆ, ಹೊಸ ಸಾಂಸ್ಕೃತಿಕ ಕೆಲಸ ಮಾಡೋಕ್ಕೆ ಶಕ್ತಿ ಸಿಗುತ್ತೆ ಅಂತ ಅವ್ರು ಹೇಳ್ತಾರೆ. ಹಾಗೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ನಮಗೆ ದೊಡ್ಡ ಇನ್ಸ್ಪಿರೇಷನ್ ಆಗಿದ್ದಾರೆ. ಯಾಕಂದರೆ ಅವರು ಒಂದು ಕಾಲದಲ್ಲಿ ಭಾರತೀಯ ಜನಸಂಘವನ್ನು ಪ್ರಾರಂಭ ಮಾಡಿದರು. ಅವರು ಸಂಸ್ಥಾಪಕ ಅಧ್ಯಕ್ಷರು. ಅದು ಮುಂದೆ ಅವರು ರಾಜಕೀಯದಲ್ಲಿ ಹೋಗಿ ಹಾಗೂ ನಮ್ಮ ದೇಶ ಸಲುವಾಗಿ ಸದಾ ಏನಂತಾರೆ ಸೇವೆ ಮಾಡಿ ಎಲ್ಲ ಹೊಸ ಹೊಸ ನೀತಿ, ಹೊಸ ಪಾಲಿಸಿಗಳನ್ನು ಫ್ರೇಮ್ ಮಾಡಿ ನಮಗೆ ಇಡೀ ದೇಶಕ್ಕೆ ಮಾದರಿ ಇರ್ತಾರೆ. ಅದೇ ಥರ ಅವರ ಏನಂತಾರೆ ಶಿಕ್ಷಣ ಪ್ರೇಮಿನೂ ಇದ್ದಾರೆ ಅವರು. ಸೊ ಅವರನ್ನು ಒಂದು ಏನಂತಾರೆ ಶೈಕ್ಷಣಿಕ ಕಲೆಗಳನ್ನು ಹಾಗೂ ಅವರು ಏನು ಕಲಿಸಿದ್ದಾರೆ ನಾವೆಲ್ಲ ಯುವಕರು ಅದು ನಾವು ನಮ್ಮ ದಿನನಿತ್ಯದಲ್ಲಿ ಅದೊಂದು ರೀತಿ ಕಲ್ತ್ಕೊಳ್ಬೇಕು. ಹಾಗೂ ಮುಂಬರುವ ದಿನಗಳಲ್ಲಿ ಈ ಥರ ಜಾನಪದ ಕಾರ್ಯಕ್ರಮಗಳನ್ನೇ ನಾವು ಹೆಚ್ಚಿಗೆ ಭಾಗವಹಿಸಬೇಕು. ಬಿಕಾಸ್ ಯಾಕಂದರೆ ನಾನು ಮುಂಚೆ ಈ ಥರ ಜಾನಪದ ಕಾರ್ಯಕ್ರಮ ನಾನು ಬರ್ತಾ ಇರಲಿಲ್ಲ, ಗೊತ್ತಿರಲಿಲ್ಲ. ಈಗ ಹೆಬ್ಬಾಳೆ ಸರ್ ಅವರು ಪುನಃ ಕರಿತಾ ಇದ್ದಾರೆ, ನನಗೂ ಅಂತಾರೆ ಸಂತೋಷ ಆಗ್ತಾ ಇದೆ. ಅದ್ರ ಸಲ ನನಗೂ ಸ್ವಲ್ಪ ಹೆಚ್ಚಿನ ನಮ್ಮ ಕನ್ನಡ ಜನಪದ ಬಗ್ಗೆ ಕಲಿಯಕ್ಕೂ ಸಿಗ್ತಾ ಇದೆ. ಸೊ ಆ ಥರ ಎಲ್ಲ ಯುವತಿಯರು ಇದರಲ್ಲಿ ಬಂದರೆ ಸ್ವಲ್ಪ ನಮ್ಮ ಇತಿಹಾಸ ಹಾಗೂ ನಮ್ಮ ಸಂಸ್ಕೃತಿ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ಬಯಸುತ್ತೇನೆ. ಧನ್ಯವಾದಗಳು. ಇಂದು ನಾವು ಗಡಿ ಬೀದರ್ ಜಿಲ್ಲೆಯಲ್ಲಿ ಸಂಸ್ಕೃತಿ ಮಂತ್ರಾಲಯ, ಭಾರತ ಸರ್ಕಾರ ನವದೆಹಲಿ ಜೊತೆಗೆ ಕರ್ನಾಟಕ ಜಾನಪದ ಪರಿಷತ್ತು ಜಿಲ್ಲಾ ಹಾಗೂ ತಾಲೂಕಾ ಘಟಕ ಬೀದರ್, ಕರ್ನಾಟಕ ಸಾಹಿತ್ಯ ಸಂಘ ಬೀದರ್, ಕರುಣಾಮಯಕ ಸಂಘದ ಸಹಯೋಗದಲ್ಲಿ ಗಡಿ ಬೀದರ್ ಜಿಲ್ಲೆಯ ಕರ್ನಾಟಕ ಸಾಹಿತ್ಯ ಸಂಘದ ಸಭಾಂಗಣದಲ್ಲಿ ನಾವು ನಮ್ಮ ದೇಶ ಕಂಡ ಅಪ್ಪಟ ದೇಶಪ್ರೇಮಿ, ಶಿಕ್ಷಣ ತಜ್ಞ, ಹುಟ್ಟು ಹೋರಾಟಗಾರರಾಗಿರುವಂಥ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ 125ನೇ ಜನ್ಮ ಶತಮಾನೋತ್ಸವ ಪ್ರಯುಕ್ತ ಇಂದು ನಾವು 3 ದಿವಸಗಳ ಕಾಲ ನಮ್ಮ ಗಡಿ ಬೀದರ್ ಜಿಲ್ಲೆಯಲ್ಲಿ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜನೆಯನ್ನು ಮಾಡಿದ್ದೇವೆ. 16ನೇ ತಾರೀಕು ನಾವು ರಂಗೋಲಿ ಹಾಗೂ ಪೇಂಟಿಂಗ್ ಕಾಂಪಿಟೇಷನನ್ನು ಈ ಒಂದು ಸಭಾಂಗಣದಲ್ಲಿ ಆಯೋಜನೆಯನ್ನು ಮಾಡಿದ್ದೇವೆ. ಜೊತೆಗೆ 2ನೇ ದಿವಸ ಅವರ ತತ್ವ ಆದರ್ಶಗಳ ಕುರಿತು ಕವಿಗೋಷ್ಠಿ ಹಾಗೂ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಆಯೋಜನೆಯನ್ನು ಮಾಡಿದ್ದೇವೆ. ಇಂದು ಕೊನೆಯ ದಿನ ಅಂದರೆ 3ನೇ ದಿವಸ ನಾವು ಸಾಂಸ್ಕೃತಿಕ ಉತ್ಸವ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದೇವೆ. ಇಂದಿನ ದಿನಮಾನಗಳಲ್ಲಿ ನಮ್ಮ ಭವ್ಯ ಭಾರತದ ಸಂಸ್ಕೃತಿಯನ್ನು ಕಣ್ಮರೆ ಆಗುತ್ತಿರುವ ಪ್ರಯುಕ್ತ ಸರ್ಕಾರದ ಉದ್ದೇಶ ಹಾಗೂ ಸಂಘ ಸಂಸ್ಥೆಗಳ ಉದ್ದೇಶ ಅದೇ ಇದೆ, ನಮ್ಮ ಭವ್ಯ ಭಾರತದ ಸಂಸ್ಕೃತಿಯನ್ನು ಉಳಿಸಬೇಕು, ಬೆಳೆಸಬೇಕು. ಮುಂದಿನ ಯುವ ಪೀಳಿಗೆಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಪರಿಚಯ ಮಾಡಿಕೊಡುವ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಗಡಿ ಬೀದರ್ ಜಿಲ್ಲೆ 9 ವಿವಿಧ ಕಲಾ ತಂಡಗಳ ಮೂಲಕ ಇಲ್ಲಿ ಕಲಾ ಪ್ರದರ್ಶನ ಕಾರ್ಯಕ್ರಮ ಆಯೋಜನೆಯನ್ನು ಮಾಡಿದ್ದೇವೆ. ಆ ಒಂದು ಸಾಂಸ್ಕೃತಿಕ ಉತ್ಸವದಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಗುರುದೇವ್ ಅವರ ಕಲಾ ತಂಡ, ಶಿವಕುಮಾರ್ ದೊಡ್ಡಮನಿ ಅವರ ಕಲಾ ತಂಡ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನೌಬಾದಿನ ಕಲಾ ತಂಡ, ಕರ್ನಾಟಕ ಕಾಲೇಜಿನ ಕಲಾ ತಂಡ, ಜೊತೆಗೆ ನಮ್ಮ ಮಹೇಶ್ ಕುಮಾರ್ ಕುಂಬಾರ್ ಅವರ ಕಲಾ ತಂಡ, ನಮ್ಮ ರಾಜ್ಕುಮಾರ್ ಅಶ್ವಿನಿ ಬಂಪಳ್ಳಿ ಅವರ ಕಲಾ ತಂಡ, ಜೊತೆಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಭಾಲ್ಕಿಯ ಕಲಾ ತಂಡ, ಈ ಎಲ್ಲ ಕಲಾ ತಂಡಗಳು ತಮ್ಮ ತಮ್ಮ ಕಲೆಯನ್ನು ಪ್ರದರ್ಶನೆಯನ್ನು ಮಾಡಿ ನಮ್ಮ ಗಡಿ ಬೀದರ್ ಜಿಲ್ಲೆಯ ಕೀರ್ತಿ ಇವತ್ತು ಜಿಲ್ಲೆಯಿಂದ ರಾಷ್ಟ್ರಮಟ್ಟಕ್ಕೆ ಕೊಂಡೊಯ್ಯುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಒಂದು 3 ದಿವಸಗಳ ಅಂದಾಜು ಒಂದು 60ರಿಂದ 70 ಕಲಾವಿದರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈಗ ಇಂದಿನ ದಿನಮಾನಗಳಲ್ಲಿ ನಮ್ಮ ಹಳ್ಳಿಯ ಸೊಗಡು ಕಣ್ಮರೆಯಾಗುತ್ತಿದೆ. ಡೇ ಬೈ ಡೇ ನಾವು ಮೊಬೈಲ್ ಸಂಸ್ಕೃತಿ ಹಾಗೂ TV ಚಾನಲ್ಗಳ ಸಂಸ್ಕೃತಿಯನ್ನು ಹೆಚ್ಚಾಗಿ ನಮ್ಮ ದೇಶೀಯ ಸಂಸ್ಕೃತಿ, ಅದು ಹಳ್ಳಿ ಹಾಡುಗಳಾಗಿರ್ಬೋದು, ನೃತ್ಯಗಳಾಗಿರ್ಬೋದು, ಇವೆಲ್ಲ ಕಣ್ಮರೆ ಆಗ್ತವೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಯುವ ಪೀಳಿಗೆಗೆ ಅದರಲ್ಲಿರುವಂಥ ಮಾನವೀಯ ಮೌಲ್ಯಗಳ ಕುರಿತು, ಜೊತೆಗೆ ಅದರ ಒಂದು ಸತ್ವಗಳ ಕುರಿತು ಅವರಿಗೆ ಪರಿಚಯ ಮಾಡಿಕೊಡಬೇಕು. ಇದು ನಾವು ಉಳಿಸಿದರೆ ನಮ್ಮ ದೇಶದ ಸಂಸ್ಕೃತಿ ಉಳಿಯುತ್ತದೆ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಕಾರ್ಯಕ್ರಮ ಆಯೋಜನೆಯನ್ನು ಮಾಡಿದ್ದೇವೆ. ನನ್ನ ಹೆಸರು ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ, ಸಂಯೋಜಕರು ಕರ್ನಾಟಕ ಜಾನಪದ ಪರಿಷತ್ ಜಿಲ್ಲಾ ಘಟಕ, ಜೊತೆಗೆ ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ ನವದೆಹಲಿ. ನಾವು ಇಂದು ಕನ್ನಡ ಸಾಹಿತ್ಯ ಸಂಘದಲ್ಲಿ ಹಲವಾರು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಕೈಗೊಂಡಿದ್ದೇವೆ. ನಾವು ನೋಡಬಹುದು ಇತ್ತೀಚಿನ ದಿನಮಾನಗಳಲ್ಲಿ ಕೆಲವು ಟ್ರೆಡಿಷನಲ್ ಹೊಸ ಬೇರೆ ಬೇರೆ ವೆಸ್ಟರ್ನ್ ಪದ್ಧತಿಗಳಿಗೆ ಮಾರಿ ಹೋಗ್ತಿದ್ದಾರೆ. ಆದರೆ ನಾವು ಯುವಕರನ್ನು ಹಾಗೂ ಮಕ್ಕಳನ್ನು ನಾವು ಸಾಂಪ್ರದಾಯಿಕವಾಗಿ ಬಂದಿರತಕ್ಕಂಥ ನಮ್ಮ ಪಾರಂಪರಿಕ ಜಾನಪದ ನೃತ್ಯಗಳನ್ನು ನಾವು ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೇವೆ. ನೋಡಿ, ಈಗ ನಾವು ತಿಳಿದು ಬಂದಂತೆ ಬಹಳಷ್ಟು ನೃತ್ಯಗಳು, ಬೇರೆ ಬೇರೆ ಡ್ಯಾನ್ಸ್ಗಳು ಹಲವಾರು ಕಡೆ ಸಿಗಬಹುದು. ಆದರೆ ನಮ್ಮ ಬೀದರ್ ಭಾಗದಲ್ಲಿ ಒಂದು ಜನಪದ ಧಾಟಿ, ಈಗ
ನಮ್ಮ ಹಿರಿಯರು ಮಾಡಿಕೊಂಡು ಬಂದಿರತಕ್ಕಂಥ ಕಲೆಗಳು ನಶಿಸ್ತು ಹೋಗ್ತಕ್ಕಂಥ ಸಂದರ್ಭ ಬಂದಿದ್ದೇವೆ. ಆದರೆ ಇಂದು ಆ ವಿದ್ಯಾರ್ಥಿಗಳಿಗೆ ಜನಪದ ಅಂದರೆ ಏನು, ಜನಪದ ನೃತ್ಯದ ಪ್ರಕಾರಗಳು ಯಾವ ರೀತಿ ಇರ್ತದೆ, ಅದರ ಧಾಟಿ ಯಾವ ರೀತಿ, ಅದರ ಪದ್ಧತಿ ಯಾವ ರೀತಿ ಅಂತಕ್ಕಂಥದ್ದು ಹಲವು ಜನಪದ ನೃತ್ಯಗಳು ಹಾಗೂ ಇದರಿಂದ ನಾವು ಪ್ರದರ್ಶನ ಮಾಡಲಿದ್ದೇವೆ. ವಿಶೇಷವಾಗಿ ಜೋಗತಿ ಕುಣಿತ ನಮ್ಮ ತಂಡದಿಂದ ಇಂದು ನಾವು ಪ್ರದರ್ಶನ ಮಾಡಲಿದ್ದೇವೆ. ಜೋಗತಿ ಕುಣಿತ ಅಂತಕ್ಕಂಥದ್ದು ಕೂಡ ಕೇವಲ ತೃತೀಯಲಿಂಗಿಗಳಿಗೆ ಮಾತ್ರ ಸೀಮಿತವಾಗಿತ್ತು, ಕೆಲವು ಬೇರೆ ಭಾಗಗಳ ಕಡೆ ಮಾತ್ರ ಮಾಡ್ತಿದ್ದಾರೆ. ನಮ್ಮ ಬೀದರ್ ಭಾಗದಲ್ಲಿ ಈ ಭಾಗದಲ್ಲಿ ನಾವು ಒಂದು ಜೋಗತಿ ಕುಣಿತವಾಗಿರ್ಬೋದು, ವಿವಿಧ ನೃತ್ಯಗಳನ್ನು ಪ್ರದರ್ಶನ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದೇವೆ. ಹಾಗೂ ಸಾಹಿತ್ಯ ಸಂಘ ಎಲ್ಲರೂ ನಮಗೆ ಪ್ರೋತ್ಸಾಹ ಮಾಡಿದ ಹಾಗೆ ರಾಜ್ಕುಮಾರ್ ಹೆಬ್ಬಾಳೆ ಸರ್ ಅವರು ಕೂಡ ಹಲವಾರು ವೇದಿಕೆಗಳನ್ನು ಹೊಸ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಿ ಅವರಿಗೆ ಮುಂದೆ ತರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗೂ ನಮ್ಮಂಥ ಅನೇಕ ಕಲಾವಿದರಿಗೆ ವೇದಿಕೆ ಕಲ್ಪಿಸಿಕೊಡ್ತಕ್ಕಂಥ ಪ್ರಯತ್ನ ಅವರು ಮಾಡ್ತಿದ್ದಾರೆ. ಇಂಥ ಒಂದು ಕಲಾವಿದರು ಬೆಳಿಬೇಕಾದ್ರೆ ಇಂಥ ಒಬ್ಬ ಬೆಳೆಸ್ತಕ್ಕಂಥವ್ರು ಇರಬೇಕು. ಅಂಥವ್ರು ಬೆಳೆಸೋದ್ರಿಂದಲೇ ಈ ಕಲೆಯೂ ಕೂಡ ಉಳಿತದೆ ಮತ್ತು ಕಲಾವಿದರು ಕೂಡ ನಾವು ಬೆಳೆದು ಬರ್ತೇವೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್.